ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಒಂದು ಡಿಫರೆಂಟ್ ಮೆಡಿಕಲ್ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವುದಾದ್ರು ಡಿಫರೆಂಟ್ ಮೆಡಿಕಲ್ ಕಾಲೇಜ್ ಅಂದರೆ ಕಾಲೇಜ್ ಕೋಡ್ M093 ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡ್ ರಿಸರ್ಚ್. ಎಲ್ಲಿದೆ ಇದು? ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ಟೌನ್ ಹತ್ರನೇ ಮುದ್ದೇನಹಳ್ಳಿ. ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿದ ಊರಲ್ಲಿ ಈ ಮೆಡಿಕಲ್ ಕಾಲೇಜ್ ಇದೆ. ಇಲ್ಲಿ ನೋಡ್ಬೋದು ಬಿಲ್ಡಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಏನಪ್ಪ ಇದರ ಸ್ಪೆಷಾಲಿಟಿ ಅಂದರೆ ಫ್ರೀ ಮೆಡಿಕಲ್ ಎಜುಕೇಷನ್, ಕಂಪ್ಲೀಟ್ಲಿ ಫ್ರೀ. ನೀವು 5 ಲಕ್ಷ 10 ಲಕ್ಷ 20 ಲಕ್ಷ 30 ಲಕ್ಷ ಅಂತೆಲ್ಲ ಮಾತಾಡ್ತಿರ್ತೀರಾ. ಇಲ್ಲ ತುಂಬ ಜನ ಹೇಳ್ತಿರ್ತಾರೆ ಮೆಡಿಕಲ್ ಎಜುಕೇಷನ್ ಇಂಡಿಯಾದಲ್ಲಿ ತುಂಬ ಕಾಸ್ಟ್ಲಿ ಹಾಗೆ ಹೀಗೆ ಅಂತ. ಬಟ್ ಈ ಕಾಲೇಜಲ್ಲಿ ಝೀರೋ ಫೀಸ್. ಹಾಸ್ಟೆಲ್ಗೂ ದುಡ್ಡು ಕಟ್ಟೋಷ್ಟಿಲ್ಲ, ನೀವು ಬುಕ್ಸ್ಗೂ ದುಡ್ಡು ಕಟ್ಟೋಷ್ಟಿಲ್ಲ, ಊಟಕ್ಕೂ ದುಡ್ಡು ಕಟ್ಟೋಷ್ಟಿಲ್ಲ, ಕಂಪ್ಲೀಟ್ಲಿ ಫ್ರೀ. ಈ ಥರ ಎಲ್ಲ ಫ್ರೀ ಕೊಟ್ಟಾಗ ಒಂದಷ್ಟು ಕಂಡೀಷನ್ಸ್ ಇದ್ದೇ ಇರುತ್ತೆ. ನೋಡ್ತಾ ಹೋಗೋಣ ಏನೇನು ಕಂಡೀಷನ್ ಇದೆ ಅಂತ. ಸೊ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟಲ್ಲಿ 50 ಸೀಟ್ ಇದೆ. ಈ 50 ಸೀಟಲ್ಲಿ ಗೌರ್ಮೆಂಟ್ ಕೋಟಾ ಸೀಟ್ಗೆ ಯಾವುದೇ ಥರದ ಫೀಸ್ ಇಲ್ಲ. ಸೊ ಅಡ್ಮಿಷನ್ ಆಗೋ ಟೈಮಲ್ಲಿ 750 ರೂಪೀಸ್ ನೀವು KEA ಕಟ್ಟೋದು ಬಿಟ್ಟರೆ ಇನ್ನೆಲ್ಲ ಕಂಪ್ಲೀಟ್ಲಿ ಫ್ರೀ. ವರ್ಲ್ಡ್ ಕ್ಲಾಸ್ ಎಜುಕೇಷನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವ್ಯಾಲ್ಯೂ ಬೇಸ್ಡ್ ಮೆಡಿಕಲ್ ಎಜುಕೇಷನ್, ಮೌಲ್ಯಾಧಾರಿತ ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವ್ರಿಗೆ ಇಂಟ್ರೆಸ್ಟ್ ಇರೋದು ರೂರಲ್ ಆ್ಯಂಡ್ ಅಂಡರ್ ಪ್ರಿವಿಲೇಜ್ ಸ್ಟೂಡೆಂಟ್ಸ್ಗೆ ಕೊಡೋದು ಫ್ರೀಯಾಗಿ ಅಂತ. Who will graduate to serve rural geographies where healthcare accessibility and availability is scarce. ಎಲ್ಲಿ ಗ್ರಾಮೀಣದಲ್ಲಿ ವೈದ್ಯಕೀಯ ಸೌಲಭ್ಯಗಳಿಲ್ವೋ ಅಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಫ್ರೀ ಎಜುಕೇಷನ್ ಕೊಡ್ತಾರೆ. ನೀವು ಆ ಗ್ರಾಮೀಣ ಭಾಗಗಳಿಗೆ ಹೋಗಿ ಸೇವೆ ಸಲ್ಲಿಸಬೇಕಾಗತ್ತೆ. ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡ್ ರಿಸರ್ಚ್ ಇಸ್ ಎ ಕಂಪಲ್ಸರಿ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್. ಕಂಪ್ಲೀಟ್ ಆಗಿ 5.5 ವರ್ಷ ನೀವು ಹಾಸ್ಟೆಲಲ್ಲೇ ಇರಬೇಕು. ನನಗೆ ಹಾಸ್ಟೆಲಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, PGಯಲ್ಲಿ ಇರ್ತೀನಿ, ಮನೆಯಿಂದ ಓಡಾಡ್ತೀನಿ, ಇದು ಯಾವುದೋ ಆಪ್ಷನ್ ಇಲ್ಲ. ಸೊ ನೀವು ಹಾಸ್ಟೆಲಲ್ಲೇ ಇರಬೇಕು. ಸೊ ಇಟ್ ಈಸ್ ಕಂಪ್ಲೀಟ್ಲಿ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್. ಸೊ ಈ ಕಾಲೇಜಿನ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕಾದ್ರೆ ಕಂಪ್ಲೀಟಾಗಿ ಡೀಟೇಲ್ಸ್ ಒಂದ್ಸರಿ ಎಲ್ಲ 10 ಸರಿ ನೋಡ್ಕೊಳ್ಳಿ, ಓದ್ಕೊಳ್ಳಿ, ಆಮೇಲೆ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಸೇರಿಸ್ಕೊಳ್ಳಿ. ನಾನು ಆಗಲೇ ಹೇಳಿದೆ 50 ಸೀಟ್ ಇದೆ ಅಂತ. ಈ 50 ಸೀಟಲ್ಲಿ 20 ಸೀಟು ಗೌರ್ಮೆಂಟ್ ಕೋಟಾ ಫೀಸ್ ಸೀಟ್ಸ್ ಇರುತ್ತೆ. 20 ಸೀಟು ಗೌರ್ಮೆಂಟ್ ಕೋಟಾ ಸೀಟ್ಸ್ 20 ಸೀಟ್ಸ್ ಅಂದರೆ 40% ಆಫ್ ದ ಸೀಟ್ಸ್. ಝೀರೋ ಫೀಸ್ ಇನ್ಕ್ಲೂಡಿಂಗ್ ಫ್ರೀ ಹಾಸ್ಟೆಲ್ ಆ್ಯಂಡ್ ಫುಡ್. ಹಾಸ್ಟೆಲು ಫ್ರೀ, ಊಟನೂ ಫ್ರೀ, ಎಲ್ಲ ಫ್ರೀ. ಅದೇ ನೀವು ಪ್ರೈವೇಟ್ ಕೋಟಾದಲ್ಲಿ ಏನಾದರೂ ನಾವು ಸೇರ್ಕೋತೀವಿ ಅಂತ ಏನಾದರೂ ಹೇಳಿದ್ರೆ 25 ಲಕ್ಷ ಒಂದು ವರ್ಷಕ್ಕೆ ಕಟ್ಟಬೇಕಾಗುತ್ತೆ. ಸೊ 25 ಲಕ್ಷದ ಸೀಟು ಗೌರ್ಮೆಂಟ್ ಕೋಟಾದಲ್ಲಿ ಫ್ರೀಯಾಗಿ ಸಿಗುತ್ತೆ. ಸೊ 25 ಲಕ್ಷ ಪ್ರೈವೇಟ್ ಕೋಟಲ್ಲಿ ಹೋದರೆ ನಿಮಗೆ ಫ್ರೀ ಹಾಸ್ಟೆಲ್ ಆ್ಯಂಡ್ ಫುಡ್ ಇರುತ್ತೆ. ಅದಕ್ಕೇನು ಸಪ್ರೇಟ್ ಕಟ್ಟೋ ಅಗತ್ಯ ಇಲ್ಲ. ಎಷ್ಟು ಸೀಟ್ ಇರುತ್ತೆ? 20 ಸೀಟ್ ಇರುತ್ತೆ. 40% ಪ್ರೈವೇಟ್ ಕೋಟ. NRI ಕೋಟಾದಲ್ಲಿ 7 ಇದೆ. 15% ಸೀಟ್ ಪರ್ಸೆಂಟೇಜು ಅಂದರೆ 7 ಆಗುತ್ತೆ. 40 lakhs ಪರ್ ಇಯರ್ ಫ್ರೀ ಹಾಸ್ಟೆಲ್ ಆ್ಯಂಡ್ ಫುಡ್ ಕೊಡ್ತಾರೆ. ಸೊ ಈಗೇನನ್ಸುತ್ತೆ ನಿಮಗೆ 40 ಲಕ್ಷ ಕಟ್ತಾರೆ ಬೇರೆ ಸ್ಟೂಡೆಂಟ್ಸು NRI ಆ್ಯಂಡ್ ಅದರ್ಸ್ ಕೋಟಾದವರು, ಆ ಸೀಟು ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಅಂತ. ಸೊ 3 ಸೀಟ್ಸು ಮ್ಯಾನೇಜ್ಮೆಂಟ್ ಸೀಟ್ಸ್ ಇರುತ್ತೆ. ಸೊ ಟೋಟಲಿ 50 ಸೀಟ್ಸ್. ಸೊ ಫ್ರೀ ಅಂದ ತಕ್ಷಣ ಕಂಡೀಷನ್ಸ್ ಜಾಸ್ತಿ ಇರುತ್ತಲ್ಲ, ಅದು ನೋಡ್ತಾ ಹೋಗೋಣ. ಅಡ್ಮಿಷನ್ಸ್ ಆರ್ ಸಬ್ಜೆಕ್ಟ್ ಟು ದ ಫಾಲೋಯಿಂಗ್ ಕಂಡೀಷನ್ಸ್. ಹೇಳಿದ್ನಲ್ಲ ನಿಮಗೆ ಕಂಡೀಷನ್ಸ್ ಅಪ್ಲೈ ಅಂತ. ದ ಸ್ಟೂಡೆಂಟ್ ವಿಲ್ ಅಬೈಡ್ ಬೈ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ದ ಯೂನಿವರ್ಸಿಟಿ ಇನ್ಕ್ಲೂಡಿಂಗ್ ಹಾಸ್ಟೆಲ್ ರೆಗ್ಯುಲೇಷನ್ಸ್ ಪಬ್ಲಿಷ್ಡ್ ಬೈ ದ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಷನ್ ಫ್ರಮ್ ಟೈಮ್ ಟು ಟೈಮ್. ಹಾಸ್ಟೆಲಲ್ಲಿ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. All students who have taken admission in the university have to compulsorily serve in any of the free hospitals established by or registered with the university or allied trusts, institutions or foundations of the sponsoring body in rural areas or medically underserved areas as may be posted or transferred by the university at its complete discretion in total for such period equal to such number of years the co-student has studied in the university. ಈ ಓವರಾಲ್ ಏನು ಅರ್ಥ ಅಂದರೆ ನೀವು 5.5 ವರ್ಷ ಅಲ್ಲಿ ಓದಿರ್ತೀರಾ. ನೆಕ್ಸ್ಟು 5 ವರ್ಷ ಆ ಕಾಲೇಜವರು, ಮಧುಸೂದನ್ ಸಾಯಿ ಕಾಲೇಜವರು ನಿಮ್ಮನ್ನು ಎಲ್ಲಿ ಪೋಸ್ಟ್ ಮಾಡ್ತಾರೆ, ಯಾವುದೋ ಒಂದು ರೂರಲ್ ಏರಿಯಾ ಇರ್ಬೋದು, ಇಲ್ಲ ಅವ್ರದ್ದೇ ಅಂಡರ್ಟೇಕಿಂಗ್ ಹಾಸ್ಪಿಟಲ್ ಇರ್ಬೋದು, ಅಲ್ಲಿ ನೀವು 5 ವರ್ಷ ಸರ್ವ್ ಮಾಡಬೇಕಾಗುತ್ತೆ. ಮತ್ತೆ ಡೌಟ್ ಬರುತ್ತೆ, ನಮಗೆ ಸಂಬಳ ಕೊಡಲ್ವ ಅಂತ. ಖಂಡಿತ ನಿಮಗೆ ಸಂಬಳ ಕೊಡ್ತಾರೆ. ನೀವು ಫ್ರೀಯಾಗಿ ಏನು ಸರ್ವ್ ಮಾಡಲ್ಲ, ನಿಮಗೆ ಫ್ರೀ ಎಜುಕೇಷನ್ ಕೊಡ್ತಾರೆ. ನೀವು ವಿತ್ ಸ್ಯಾಲ್ರಿ 5 years ಮ್ಯಾಂಡೇಟ್ರಿ ಅಲ್ಲಿ ಸರ್ವ್ ಮಾಡಲೇಬೇಕು. ಫಾರ್ ದ MBBS ಮೆಡಿಕಲ್ ಕೋರ್ಸ್ ಇಟ್ ವಿಲ್ ಬಿ 5 years ಆಫ್ ಕಂಪಲ್ಸರಿ ಸರ್ವೀಸ್. 5 ವರ್ಷ ನೀವಲ್ಲಿ ಸರ್ವ್ ಮಾಡಲೇಬೇಕು, ಯಾಕೆಂದರೆ 5.5 ವರ್ಷ ನಿಮಗೆ ಫ್ರೀ ಎಜುಕೇಷನ್ ಕೊಟ್ಟಿರ್ತಾರೆ.
ಡ್ಯೂರಿಂಗ್ ದೇರ್ ಸರ್ವಿಸ್ ದ ಯೂನಿವರ್ಸಿಟಿ ವಿಲ್ ಪೇ ದ ಸ್ಯಾಲರಿ ಆಸ್ ಪರ್ ಇಟ್ಸ್ ನಾರ್ಮ್ಸ್ ಅಂಡ್ ರೆಗ್ಯುಲೇಷನ್ಸ್. ನಿಮಗೆ ಸ್ಯಾಲರಿ ಖಂಡಿತ ಕೊಟ್ಟೇ ಕೊಡ್ತಾರೆ. ದ ಸ್ಟೂಡೆಂಟ್ ವಿಲ್ ಕಂಪಲ್ಸರಿಲಿ ರಿಸೈಡ್ ಇನ್ ದ ಯೂನಿವರ್ಸಿಟಿ ಹಾಸ್ಟೆಲ್. ನೀವು ಹಾಸ್ಟೆಲಲ್ಲೇ ಇರಬೇಕಾಗುತ್ತೆ ಓದಬೇಕಾದ್ರೆ. All students must agree to stay in our hostel during studies and sign a bond committing to 5 years of service after graduation. ಈ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಕ್ಕರೆ ನೀವೊಂದು ಅಗ್ರಿಮೆಂಟ್ ಬಾಂಡ್ ಸೈನ್ ಮಾಡಬೇಕಾಗತ್ತೆ. ಏನಂತ, ನೀವು ಹಾಸ್ಟೆಲಲ್ಲೇ ಇರ್ತೀರಾ ಕಂಪ್ಲೀಟ್ ನಿಮ್ಮ ಎಜುಕೇಷನ್ ಟೈಮಲ್ಲಿ. ನೆಕ್ಸ್ಟ್ 5 ವರ್ಷ ನೀವು ಸರ್ವಿಸ್ ಮಾಡ್ತೀರಾ ಅಂತ. The MBBS course at Sri Madhusudan Sai Institute of Medical Sciences and Research is a constituent college of Sri Satya Sai University for Human Excellence. ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರಲ್ಲಿ ಬರಲ್ಲ. ಇದು SSSUHE ಶ್ರೀ ಸತ್ಯಸಾಯಿ ಯೂನಿವರ್ಸಿಟಿ ಫಾರ್ ಹ್ಯೂಮನ್ ಎಕ್ಸಲೆನ್ಸ್. ಎಲ್ಲಿದೆ? ಗುಲ್ಬರ್ಗದಲ್ಲಿದೆ. ನೋಡ್ತಾ ಹೋಗೋಣ ಲಾಸ್ಟ್ ಇಯರು ಯಾವ್ಯಾವ ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಸಿಕ್ಕಿತ್ತು ಅಂತ. ಜಸ್ಟ್ 50 ಸೀಟ್ಸ್ ಇರುತ್ತೆ ಅಷ್ಟೇ. 2 ವರ್ಷದ ಕಟ್ ಆಫ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ, 23 ಆ್ಯಂಡ್ 24. 1G ಕ್ಯಾಟಗರಿಯಲ್ಲಿ 23ಲಿ 88,880 ಇದ್ದರೆ 2024ಅಲ್ಲಿ 91,000ವರೆಗೂ ಹೋಗಿತ್ತು. 2AG ಕ್ಯಾಟಗರಿಯಲ್ಲಿ 66,000 ಇತ್ತು 23ಯಲ್ಲಿ, 24ರಲ್ಲಿ 89,000 ಹೋಯಿತು. 3AG ಕ್ಯಾಟಗರಿಯಲ್ಲಿ 64,000 ಇತ್ತು 2023ಯಲ್ಲಿ, 2024ರಲ್ಲಿ 70,000. 3BG 2023 62,000, 2024 72,000. ಜನರಲ್ ಮೆರಿಟ್ 60,000 ಇನ್ 2023, 64,600 ಇನ್ 2024. ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಯಾವ ರೇಂಜ್ ರ್ಯಾಂಕ್ ಇದ್ದರೆ ನಿಮಗೆ ಇಲ್ಲಿ ಫ್ರೀ ಎಜುಕೇಷನ್ ಸಿಗಬಹುದು ಅಂತ. GMKಲಿ 96,460, GMRಲ್ಲಿ 69,845 ಇತ್ತು 23ಯಲ್ಲಿ, 72,370 2024ಅಲ್ಲಿ. ಇಲ್ಲಿ ನೀವು ನೋಡ್ತಾ ಇರ್ತೀರಾ 23ಯಲ್ಲೆಲ್ಲ ಕಟ್ ಆಫ್ ಹೀಗಿದೆ, 24ಅಲ್ಲೆಲ್ಲ ಕಟ್ ಆಫ್ ಹೀಗಿದೆ ಅಂತ. 24ಅಲ್ಲೆಲ್ಲ ಕಟ್ ಆಫ್ ಡ್ರಾಪ್ ಆಗಿದೆ ಅಂತ ನಿಮ್ಗೆ ಅನಿಸುತ್ತೆ. ಯಾಕೆಂದರೆ ಇದು 2023 ನಾನು ತೊಗೊಂಡಿರೋದು ಫಸ್ಟ್ ರೌಂಡ್ ಕಟ್ ಆಫು, 2024 ಸೆಕೆಂಡ್ ರೌಂಡ್. ಹಾಗಾಗಿ ಈ ಥರ ನಿಮಗೆ ಸ್ವಲ್ಪ ಚೇಂಜ್ ಥರ ಅನಿಸುತ್ತೆ. ನೆಕ್ಸ್ಟು SC ಜನರಲ್ ಲಾಸ್ಟ್ ಇಯರು 2,11,989, ಅದಕ್ಕಿಂತ ಹಿಂದಿನ ವರ್ಷ ಫಸ್ಟ್ ರೌಂಡು 1,81,000. ST ಜನರಲ್ ಲಾಸ್ಟ್ ಇಯರು 2,07,707, ಅದಕ್ಕಿಂತ ಹಿಂದಿನ ವರ್ಷ ಫಸ್ಟ್ ರೌಂಡಲ್ಲಿ 1,97,000. ಸೊ ದಿಸ್ ಈಸ್ ಅಬೌಟ್ ಫ್ರೀ ಎಜುಕೇಷನ್ ಸೀಟ್ಸ್, ಕಂಪ್ಲೀಟ್ಲಿ ಫ್ರೀ, ಫುಲ್ ಫ್ರೀ ಎಕ್ಸೆಪ್ಟ್ 750 rupees ದಟ್ ಯು ವಿಲ್ ಪೇ ಟು ದ KE. ನೆಕ್ಸ್ಟ್ ಪ್ರೈವೇಟ್ ಕೋಟಾ ಬೇಕು ಅಂದರೆ ನಿಮಗೆ 25 ಲಕ್ಷ ಪರ್ ಇಯರು ಸಿಕ್ಕಿರೋದು. ಲಾಸ್ಟ್ ಇಯರು 2,51,033 ಬಂದಿರೋ ರ್ಯಾಂಕ್ ಬಂದಿರೋ ಸ್ಟೂಡೆಂಟ್ಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು. ಅದಕ್ಕಿಂತ ಹಿಂದಿನ ವರ್ಷ ಫಸ್ಟ್ ರೌಂಡಲ್ಲಿ 72,240. GMPH ನಿಮ್ದು ಏನಾದರೂ ರಿಸರ್ವೇಷನ್ ಇದ್ದರೆ ಲಾಸ್ಟ್ ಇಯರು ಲಾಸ್ಟ್ ಕ್ಯಾಂಡಿಡೇಟು ಲಾಸ್ಟ್ ರ್ಯಾಂಕ್ ಯಾಕೆ ಸಿಕ್ಕಿತ್ತು ಅಂದರೆ 3,33,713. ಅದಕ್ಕಿಂತ ಹಿಂದಿನ ವರ್ಷ ಫಸ್ಟ್ ರೌಂಡಲ್ಲಿ 7,79,972. ಸೊ ನೆನಪಿರಲಿ, ಫೀಸು 25 ಲಕ್ಷ ಪರ್ ಇಯರ್ ಅಂತ ಅವರ ಕಾಲೇಜ್ ವೆಬ್ಸೈಟಲ್ಲಿ ಇತ್ತು. ನೆಕ್ಸ್ಟು KE ವೆಬ್ಸೈಟಲ್ಲಿ 22 lakhs ಅಂತಿದೆ. ಸೊ ಅಪ್ರಾಕ್ಸಿಮೇಟ್ಲಿ 25 ಅಂತಲೇ ಇಟ್ಕೊಳ್ಳಿ. ಸೊ ಮಧುಸೂದನ್ ಸಾಯಿ ಅವರು ಕಂಪ್ಲೀಟ್ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ. ಮೆಡಿಕಲ್ಲು 40 lakhs 20 lakhs ಅಂತ. ಸೊ ನನ್ನ ಕೈಲಾಗೋದು ಫ್ರೀ ಕೌನ್ಸಿಲಿಂಗ್ ಮಾಡೋದಕ್ಕೆ. ಸೊ ಫ್ರೀ ಕೌನ್ಸಿಲಿಂಗು, ಫ್ರೀ ಇನ್ಫಾರ್ಮೇಷನು ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇದ್ದೀನಿ. ಒಂದಷ್ಟು ಜನಕ್ಕೆ ಇದನ್ನು ನೋಡಿದ್ರೂ ಡೌಟ್ ಬರುತ್ತೆ, ಯಾಕೆಂದರೆ ಕಂಪ್ಲೀಟಾಗಿ ನೋಡೋದಿಲ್ಲ. ಸೊ ಯು ಕ್ಯಾನ್ ಮೀಟ್ ಮೀ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ನಾಟ್ ಥ್ರೂ ಫೋನ್. ಸೊ ಫೋನಲ್ಲಿ ಮಾತಾಡೋದು ನನಗೆ ಯೂಶಲಿ ಇಷ್ಟ ಆಗಲ್ಲ, ಮೆಸೇಜ್ ಟೈಪ್ ಮಾಡೋದು ನನಗೆ ಕಷ್ಟ ಆಗುತ್ತೆ. ಎನಿ ಟೈಮ್ ಯು ಕ್ಯಾನ್ ಮೀಟ್ ಮೀ. ನೀವೇನಾದರೂ ಬೆಂಗಳೂರಲ್ಲಿದ್ದರೆ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ. ಸೊ ಐ ಸ್ಟೇ ನಿಯರ್ ಕೆಂಗೇರಿ. ಸೊ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದರೆ ಐ ವಿಲ್ ಗೆಟ್ ಇನ್ ಟಚ್ ಯು. ದೆನ್ ಯು ಕ್ಯಾನ್ ಇಂಟ್ರ್ಯಾಕ್ಟ್ ವಿತ್ ಮೀ ಪರ್ಸನಲಿ ಬೈ ಕಮಿಂಗ್ ಟು ಮೈ ಪ್ಲೇಸ್. ಸೊ ಬಂದರೆ ನಿಮ್ಗೆ ಯಾವ ಥರ ಸಹಾಯ ಬೇಕೋ ಆ ಥರ ಸಹಾಯ ಮಾಡ್ತೀನಿ. ನನ್ನ ಲಿಮಿಟಲ್ಲಿ, ನನಗೆ ನಾಲೆಡ್ಜ್ ಎಷ್ಟಿದೆಯೋ ಅಷ್ಟು ಲಿಮಿಟಲ್ಲಿ ನಿಮ್ಗೆ ಹೆಲ್ಪ್ ಮಾಡಬಲ್ಲೆ. ಆಪ್ಷನ್ ಎಂಟ್ರಿ ಮಾಡೋಣ ಜೊತೆಯಲ್ಲೇ, ನಿಮಗೆ ಗೊತ್ತಾಗುತ್ತೆ. ಇಟ್ಸ್ ವೆರಿ ಸಿಂಪಲ್. ಈ ವರ್ಷ ಅಂತೂ ಇನ್ನೂ ಸಿಂಪಲ್ ಮಾಡಿದ್ದಾರೆ, ಏನೂ ತೊಂದರೆ ಇಲ್ಲ. ನಿಮ್ಗೆ ತೊಂದರೆ ಆಗುತ್ತೆ ಅಂದರೆ ಯಾವತ್ತಾದರೂ ಒಂದಿನ ಬನ್ನಿ, ಒಂದು ಅರ್ಧ ಗಂಟೆಯಲ್ಲಿ ನೀಟಾಗಿ ಆಪ್ಷನ್ ಎಂಟ್ರಿನೂ ಮುಗಿಸ್ಬೋದು. ಇನ್ನೇನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಪರ್ಸ್ನಲಿ ಕಮ್. ಪೇರೆಂಟ್ ಆದರೂ ಸರಿ, ಸ್ಟೂಡೆಂಟ್ ಆದರೂ ಸರಿ, ಪ್ಯಾರೆಂಟ್ ವಿತ್ ಸ್ಟೂಡೆಂಟ್ ಆದರೂ ಸರಿ, ಬನ್ನಿ. ಐ ವಿಲ್ ಸ್ಪೆಂಡ್ ಸಮ್ ಕ್ವಾಲಿಟಿ ಟೈಮ್. ನಿಮ್ಮ ಡೌಟ್ಸ್ ಇದ್ದರೆ, ಜಿನೈನ್ ಡೌಟ್ಸ್ ಇದ್ದರೆ ಮಾತ್ರ ಬನ್ನಿ, ಸುಮ್ಮನೆ ರ್ಯಾಂಡಮಾಗಿ ಬರಬೇಡಿ. ನಿಮ್ಗೇನಾದರೂ ತುಂಬ ಡೌಟು, ಕ್ಲಾರಿಫಿಕೇಷನ್ ಬೇಕೇ ಅನಿಸಿದ್ರಂತ ಬನ್ನಿ. ಸೊ ಡಿಸ್ಕಸ್ ಮಾಡೋಣ. ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ. ಸೊ ಕೆಂಗೇರಿ ಹತ್ರ ಎಲ್ಲಿಂದ ನಿಮ್ಗೆ ಡೌಟ್ ಬರುತ್ತೆ. ಸೊ BGS ಗ್ಲೋಬಲ್ ಹಾಸ್ಪಿಟಲ್ ನಿಮ್ಗೆ ಗೊತ್ತಿರುತ್ತೆ. ಸೊ ಅಲ್ಲಿಗೆ ಬಂದರೆ ಬಿಟ್ವೀನ್ 9 to 4 ಎನಿ ಟೈಮ್ ಐ ವಿಲ್ ಬಿ ದೇರ್ ಟು ಹೆಲ್ಪ್ ಯು. ಹೆಲ್ಪ್ ಅಂದರೆ ಏನಿರುತ್ತೆ ಅದು ಇನ್ಫಾರ್ಮೇಷನ್ ಹೇಳ್ತೀನಿ ಅಷ್ಟೇ.
ಖಂಡಿತ ನೀವೇ ಟ್ರೈ ಮಾಡಿದ್ರೆ ಇನ್ಫಾರ್ಮೇಷನ್ ತಿಳ್ಕೊಬೋದು. KA ವೆಬ್ಸೈಟಲ್ಲಿ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಇನ್ನೂ ಪ್ರೀವಿಯಸ್ ಇಯರ್ ಅಡ್ಮಿಷನ್ಸ್ ಅಂತ ಇರುತ್ತೆ, ಹಿಂದಿನ ವರ್ಷ ಏನಾಯಿತು, ಅದಕ್ಕಿಂತ ಹಿಂದಿನ ವರ್ಷ ಏನಾಯಿತು ಅಂತ ಸಹ ನಿಮ್ಗೆ ಖಂಡಿತ ಸಿಗುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್ ಚಾನಲಲ್ಲಿ ಎಲ್ಲ ಮೆಡಿಕಲ್ ಕಾಲೇಜಸ್ಸು ರೈಟ್ ಫ್ರಮ್ BMC ಟು ಚಿತ್ರದುರ್ಗ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಎಲ್ಲ ಮೆಡಿಕಲ್ ಕಾಲೇಜ್ದು ಎಲ್ಲ ಕ್ಯಾಟಗರಿ ಕಟ್ ಆಫು, ಈ ವರ್ಷದ್ದು, ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷದ್ದು, ಎವ್ರಿಥಿಂಗ್ ಈಸ್ ಅವೈಲೇಬಲ್. ಇಂಜಿನಿಯರಿಂಗ್ ಅಲ್ಲಾದರೆ ಕರ್ನಾಟಕದ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಸು, ಮೋರ್ ದ್ಯಾನ್ 200 ಕಾಲೇಜಸ್ ಫಾರ್ ಆಲ್ ಬ್ರಾಂಚಸ್, ರೈಟ್ ಫ್ರಮ್ ಕಂಪ್ಯೂಟರ್ ಸೈನ್ಸ್ ಟು ಕೆಮಿಕಲ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ, ಏರೋಸ್ಪೇಸ್, ಏರೋನಾಟಿಕಲ್, ಎಲ್ಲ ವೀಡಿಯೋಸ್ ಇದೆ. ನಿಮ್ಮ ಪೇಷನ್ಸಿಂದ ನೋಡಿದ್ರೆ ನಿಮಗೆ ಡೌಟ್ಸ್ ಕ್ಲಾರಿಫೈ ಆಗುತ್ತೆ. ಈ ಕೌನ್ಸೆಲಿಂಗ್ ಪ್ರಕ್ರಿಯೆ ಅನ್ನೋದು ಟೆಸ್ಟಿಂಗ್ ಆಫ್ ಯುವರ್ ಪೇಷನ್ಸ್. ನಿಮಗೆ ಪೇಷನ್ಸ್ ಇದ್ದರೆ ಖಂಡಿತ ನೀವು ಸಕ್ಸಸ್ಫುಲ್ ಆಗ್ತೀರಾ. ಪೇಷನ್ಸ್ ಬೇಕು. ಈ ಪೇಷನ್ಸ್ ಅನ್ನೋದು ಎಲ್ಲೂ ಅಂಗಡಿಯಲ್ಲಿ ಸಿಗೋದಿಲ್ಲ. ಸೊ ಕೂಲ್ ಆ್ಯಂಡ್ ಕಾಮ್ ಆಗಿದ್ರೆ ಎಲ್ಲ ಅರ್ಥ ಆಗುತ್ತೆ. ಸೊ ವಾಟ್ ಯು ಕ್ಯಾನ್ ಡೂ ಇಸ್, ನಿಮ್ದು ಏನಾದ್ರು ಜಿನೈನ್ ಡೌಟ್ ಇದ್ದರೆ ಬರ್ಕೊಳ್ಳಿ, ಖಂಡಿತ ಬನ್ನಿ ಮಾತಾಡೋಣ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.